ಹಿರಿಯರ ಅನುಭವದ ಮನೆಮದ್ದುಗಳು. ಬೆಳಗ್ಗೆ 11 ಗಂಟೆಯ ಒಳಗೆ ನಿಂಬೆ ರಸ ಮತ್ತು ಎಳನೀರನ್ನು ಕುಡಿಯುವುದು ಅಮೃತಕ್ಕೆ ಸಮಾನ. ಮೂತ್ರ ವಿಸರ್ಜಿಸುವಾಗ ಜನನಾಂಗದಲ್ಲಿ ಉರಿ ಅನಿಸಿದರೆ ಪ್ರತಿನಿತ್ಯ ತುಳಸಿಯ ಎಲೆಯನ್ನು ತಿನ್ನಿರಿ. ಇದರಿಂದ ಪರಿಹಾರ ಸಿಗುತ್ತದೆ. ಯಾವುದೇ ಹುಳಿ ಪದಾರ್ಥ ತಿಂದ ನಂತರ ನೀರು ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಊತ ಉಂಟಾಗುತ್ತದೆ. ಹಲಸಿನ ಹಣ್ಣು ತಿನ್ನುವುದರಿಂದ ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆ ಬರುವುದಿಲ್ಲ ಹಾಗೂ ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮೊಸರಿನ ಮೇಲಿರುವಂತಹ ನೀರು ಲಿವರ್ ಅನ್ನು ಶುದ್ಧಿ ಮಾಡುತ್ತದೆ. ಸಣ್ಣ ಮಕ್ಕಳಿಗೆ ವಾಂತಿ, ಗ್ಯಾಸ್ ಅಥವಾ ಹೊಟ್ಟೆ ನೋವಿನಂತಹ ಸಮಸ್ಯೆಗಳಿದ್ದರೆ ಯಾಲಕ್ಕಿಯನ್ನು ತಿನ್ನಿಸಿ. ವಾರಕ್ಕೆ 2 ಅಥವಾ 3 ದಿನ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸನ್ನು ಸೇವಿಸುವುದರಿಂದ ರಕ್ತಹೀನತೆಯು ಕಡಿಮೆಯಾಗಿ ದೇಹದಲ್ಲಿನ ರಕ್ತದ ಪ್ರಮಾಣ ಹೆಚ್ಚಾಗುತ್ತದೆ. ರಾತ್ರಿ ಮಲಗುವ ಮುಂಚೆ ಹೊಕ್ಕಳಿಗೆ ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಹಾಕುವುದರಿಂದ ಮುಖ ಹೊಳೆಯುತ್ತದೆ ಹಾಗೂ ಕೂದಲು ದಟ್ಟವಾಗಿ ಬೆಳೆಯುತ್ತದೆ. ಮೆದುಳು ಚುರುಕಾಗಬೇಕಾದರೆ ಹಸಿ ಮೂಲಂಗಿಯನ್ನು ಸೇವಿಸಿ. ಕೆಲವು ಸ್ತ್ರೀಯರ ಸ್ತನಗಳು ಜೋತು ಬಿದ್ದಿರುತ್ತವೆ. ಅಂತಹವರು ವಾರದಲ್ಲಿ 2 ಬಾರಿಯಾದರೂ ಕೊಬ್ಬರಿ ಎಣ್ಣೆಯ ಮಸಾಜ್ ಮಾಡಬೇಕು ಮತ್ತು ದಿನನಿತ್ಯ ಆಹಾರದಲ್ಲಿ ಮೆಂತ್ಯಕಾಳನ್ನು ಹೆಚ್ಚಾಗಿ ಸೇವಿಸಿ ಹಾಗೂ ಮೆಂತ್ಯಕಾಳಿನ ಪೇಸ್ಟನ್ನು ಸ್ತನಗಳಿಗೆ ಮಸಾಜ್ ಮಾಡಿ. ಜ್ವರ ಕಡಿಮೆಯಾಗದಿದ್ದರೆ ತಕ್ಷಣವೇ ಬೇಯಿಸಿದ ಅನ್ನದ ನೀರು ಅಥವಾ ಗಂಜಿಯನ್ನು ಸೇವಿಸುವುದರಿಂದ ಪರಿಹಾರ ಸಿಗುತ್ತದೆ. 1 ಲೋಟ ಬಿಸಿ ನೀರಿನಲ್ಲಿ 1 ಟೀ ಚಮಚ ಕಲ್ಲುಪ್ಪನ್ನು ಬೆರೆಸಿ ಬಾಯಿ ಮುಕ್ಕಳಿಸುವುದರಿಂದ ಗಂಟಲು ಹುಣ್ಣು ನೋವು ಮಾಯವಾಗುತ್ತದೆ. ಸ್ತ್ರೀಯರಿಗೆ ಋತುಚಕ್ರದ ಸಮಸ್ಯೆ ಇದ್ದರೆ ಪುದೀನ ಎಲೆಯನ್ನು ಚಹಾದಲ್ಲಿ ಬೆರೆಸಿ ಕುಡಿಯಿರಿ. ಇದರಿಂದ ಪ್ರಯೋಜನವಾಗುತ್ತದೆ. ತಲೆ ತಿರುಗುವಿಕೆಗೆ ಬೆಳ್ಳುಳ್ಳಿ ರಸವನ್ನು ಕುಡಿಯಬೇಕು. ನಿಮ್ಮ ಮುಖದ ಮೇಲೆ ಬಿಳಿ ಮೊಡವೆಗಳು ಹೆಚ್ಚಾಗಿದ್ದರೆ ಕಾಳು ಮೆಣಸನ್ನು ಅಂದರೆ ಪೆಪ್ಪರ್ ಅನ್ನು ಚೆನ್ನಾಗಿ ಅರೆದು ಅದರ ಪೇಸ್ಟನ್ನು ಮೊಡವೆಗಳ ಮೇಲೆ ಲೇಪಿಸಿ. ರಾತ್ರಿ 1 ಚಮಚ ಮೆಂತ್ಯಕಾಳನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಈ ನೀರನ್ನು ಕುಡಿಯಬೇಕು. ಪ್ರತಿದಿನ ಇದನ್ನು ಕ್ರಮಬದ್ಧವಾಗಿ ಅನುಸರಿಸಿದರೆ ಹೊಟ್ಟೆಯ ಬೊಜ್ಜು 1 ವಾರದಲ್ಲಿ ಕರಗಿ ಹೋಗುತ್ತದೆ. ರಾತ್ರಿ ಊಟ ಆದ ತಕ್ಷಣವೇ ದಂಪತಿಗಳು ಶೃಂಗಾರ ಮಾಡಬಾರದು. ದೇಹದ ಉಷ್ಣತೆಯು ಹೆಚ್ಚಾಗಿ ಮೂಗಿನಿಂದ ರಕ್ತ ಬರುತ್ತಿದ್ದರೆ ಇಟ್ಟಿಗೆಗೆ ಸ್ವಲ್ಪ ನೀರು ಬೆರೆಸಿ ಮೂಗಿನ ಬಳಿ ಇಟ್ಟುಕೊಂಡು ಅದರ ವಾಸನೆ ತೆಗೆದುಕೊಳ್ಳುವುದರಿಂದ ರಕ್ತಸ್ರಾವವು ನಿಲ್ಲುತ್ತದೆ. ಸ್ನಾನ ಮಾಡುವಾಗ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ನ ಮೇಲೆ ಹೆಚ್ಚಾಗಿ ಬಿಸಿ ನೀರು ಸುರಿಯಬೇಡಿ. ಹೃದಯ ದೌರ್ಬಲ್ಯ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸೋರೆಕಾಯಿ ರಸವನ್ನು ಸೇವಿಸುವುದು ಪರಿಹಾರವಾಗುತ್ತದೆ. ಜೀರ್ಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನ 1 ಚಮಚ ಜೀರಿಗೆಯನ್ನು ಬಾಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಅಗೆದು ತಿನ್ನಬೇಕು. ಕರಿದ ತಿಂಡಿ, ಆಲ್ಕೋಹಾಲ್, ಬೆಳ್ಳುಳ್ಳಿ, ಸಿಹಿ ತಿಂಡಿಗಳನ್ನು ಸಂಭೋಗಕ್ಕೂ ಮೊದಲು ಸೇವಿಸಬೇಡಿ. ಮುಖದ ತ್ವಚೆಗೆ ಹೆಚ್ಚಾಗಿ ಸಾಬೂನನ್ನು ಬೆಳೆಸಬೇಡಿ. ಅದರ ಬದಲು ಮೈಸೂರು ಬೇಳೆಯ ಅಂದರೆ ಮಸೂರ್ ದಾಲ್ ಪುಡಿಯನ್ನು ಬಳಸಿ. ಬೆಳಗ್ಗೆ ಎದ್ದ ನಂತರ 1 ಲೋಟ ಬೆಚ್ಚಗಿನ ನೀರಿಗೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಕುಡಿಯುವುದರಿಂದ ಹೊಟ್ಟೆ ಸ್ವಚ್ಛವಾಗುತ್ತದೆ. ಉಷ್ಣ ಶರೀರದವರು ಹೆಚ್ಚಾಗಿ ಆಹಾರದಲ್ಲಿ ಹೆಸರುಬೇಳೆ ಅಥವಾ ಹೆಸರುಕಾಳನ್ನು ಸೇವಿಸಿ. ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಮುಖದ ಕಲೆಯನ್ನು ಹೋಗಲಾಡಿಸಲು ಆಲೂಗಡ್ಡೆಯ ರಸ ಮತ್ತು ನಿಂಬೆಹಣ್ಣಿನ ರಸವನ್ನು ಬೆರೆಸಿ ಮುಖಕ್ಕೆ ಲೇಪಿಸಿಕೊಳ್ಳಿ. ಅಂಜೂರ ಹಣ್ಣನ್ನು ಹೆಚ್ಚಾಗಿ ಸೇವಿಸುವುದರಿಂದ ಕ್ಯಾನ್ಸರ್ನಂತಹ ಅಪಾಯಕಾರಿ ರೋಗವು ದೂರವಾಗುತ್ತದೆ. ಆಹಾರದಲ್ಲಿ ಹಸಿ ಈರುಳ್ಳಿ ತಿನ್ನುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರುವುದಿಲ್ಲ. ಪ್ರತಿದಿನ ಮೊಸರು, ಮಜ್ಜಿಗೆ ಸೇವಿಸುವುದರಿಂದ ಮೂತ್ರದ ಸೋಂಕು ಬರುವುದಿಲ್ಲ. 1 ಲವಂಗವನ್ನು ಬಾಯಲ್ಲಿ ಇಟ್ಟುಕೊಂಡು ಚಪ್ಪರಿಸುವುದರಿಂದ ಬಾಯಿಯ ದುರ್ವಾಸನೆ ಬರುವುದಿಲ್ಲ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, 10 ಜನರಿಗೆ ಶೇರ್ ಮಾಡಿ. ಹಾಗೆ ಇಂತಹ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.